Hello friends, welcome to Smile Talk Paramedical channel. Friends, SSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಈಗಾಗಲೇ ಅವಧಿಗಳು ಆಲ್ಮೋಸ್ಟ್ ಮುಗಿದಿವೆ. ಸೊ OBC ವಿದ್ಯಾರ್ಥಿಗಳಿಗೆ, ಜನರಲ್ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಕ್ಲೋಸ್ ಆಗಿದೆ. ಅದರಲ್ಲಿನೇ ವಿದ್ಯಾರ್ಥಿಗಳಿಗೆ ಯಾರು ಒಂದು ಟ್ರೈಬ್ ಇದ್ದಾರೆ, ಸೊ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿದ್ದಾರೆ, ಅಂಥವ್ರುಗಳಿಗೆ ಅಂದರೆ ST, ಆಮೇಲೆ ಯಾರು ಫಾರ್ಮರ್ಸ್ ವಿದ್ಯಾರ್ಥಿ ಇದ್ದಾರೆ ಅಂದರೆ ರೈತರ ಮಕ್ಕಳಿದ್ದಾರೆ, ಅದಕ್ಕಿಂತ ರೈತರ ಮಕ್ಕಳಿಗೆ ಸ್ಪೆಷಲ್ ಆದಂಥ ಏನು ಸರ್ಟಿಫಿಕೇಟ್ ಇರಬೇಕಂತೇನಿಲ್ಲ, ರೈತರಿದ್ರೆ ಸಾಕು, ತಂದೆ ರೈತರಿದ್ರೆ ಸಾಕು ಅಂಥವ್ರುಗಳಿಗೆ. ಮತ್ತು ಕೂಲಿ ಕಾರ್ಮಿಕರ ಕಾರ್ಡ್ ಇರಬೇಕು ಅಂಥವ್ರುಗಳಿಗೆ SSP ಪೋರ್ಟಲಲ್ಲಿ ಅಪ್ಲಿಕೇಶನ್ ಓಪನ್ ಇದೆ. ಸೊ ಇಲ್ಲಿ ನೋಡ್ಬೋದು ಯಾವೆಲ್ಲ ಡೇಟ್ ಓಪನ್ ಇದೆ ಅಂದರೆ, ಸೊ ಯಾರು ಟ್ರೈಬ್ ವೆಲ್ಫೇರ್ ಇದ್ದಾರೆ, ಟ್ರೈಬಲ್ ವೆಲ್ಫೇರ್ ಇದ್ದಾರೆ, ಸೊ ಅಂಥವ್ರುಗಳಿಗೆ 15 ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಅದಾದಮೇಲೆ ಲೇಬರ್ ಡಿಪಾರ್ಟ್ಮೆಂಟ್ ಅಂದರೆ ರೈತರು ಮತ್ತು ಕೂಲಿ ಕಾರ್ಮಿಕರ ಲೇಬರ್ ಕಾರ್ಡ್ ಇರುತ್ತಲ್ಲ ಅಂಥವ್ರಿಗೆ 31/5 ತನಕ ಇದೆ. ಅದಾದಮೇಲೆ ಮೆಡಿಕಲ್ ಎಜುಕೇಷನ್ ಸ್ಕೀಮ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಮೆಡಿಕಲ್ ಎಜುಕೇಷನ್ ಸ್ಕೀಮ್ ಆ್ಯಕ್ಚುಲಿ ನೋಡಿದರೆ ನಮ್ಮ ಪ್ಯಾರಾಮೆಡಿಕಲ್ ಕೂಡ ಮೆಡಿಕಲ್ ಎಜುಕೇಷನ್ ಒಳಗಡೆ ಬರುತ್ತೆ, ಬಟ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಓಪನ್ ಆಗ್ತಾ ಇಲ್ಲ, ಜನರಲ್ ವಿದ್ಯಾರ್ಥಿಗಳಿಗೆ ಓಪನ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಜನರಲ್ ವಿದ್ಯಾರ್ಥಿಗಳಿಗೆ ಕೊಡುವಂಥ ಚಾನ್ಸಸ್ ಇಲ್ಲ, ಯಾಕಂದರೆ ಇದು ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗಿದೆ. ಸೊ ಮತ್ತೆ ಜೂನ್ ನಂತರ ಹೊಸ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಬೇಕಾದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಈ ಜೂನ್ ನಂತರ. ಆದರೆ ಇವಾಗ ನಿಮಗೆ ಈ ವರ್ಷದ್ದು ಅಂದರೆ 23-24 ಸಾಲಿಂದೇ ಬೇಕಂತಂದರೆ ಇವಾಗ ಯಾರಿಗೆ ಅಂದರೆ ಲೇಬರ್ ಕಾರ್ಡು ಮತ್ತು ರೈತರ ಮಕ್ಕಳಿಗೆ ಬರುತ್ತೆ, ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ST ಅಭ್ಯರ್ಥಿಗಳು ಕೂಡ ಬರ್ಬೋದು, ಅವರು ಕೂಡ ಟ್ರೈ ಮಾಡಿ. ಆಮೇಲೆ ಯಾರು ಮೆಡಿಕಲ್ ಎಜುಕೇಷನ್ BSc ನರ್ಸಿಂಗ್, ಅಲರ್ಟ್ ಸೈನ್ಸ್ ಇದ್ದಾರೆ, ಅವರು ಕೂಡ ಟ್ರೈ ಮಾಡ್ಬೋದು. ಆಯುಷ್ ಡಿಪಾರ್ಟ್ಮೆಂಟ್ ಅಂದರೆ ಅವರು ಕೂಡ ಇಲ್ಲಿ ಟ್ರೈ ಮಾಡ್ಕೊಳ್ಬೋದು. ಅದನ್ನು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳು ಇಲ್ಲಿ ಯಾವುದೇ ಥರಂಥ ಲಿಂಕನ್ನು ಅಂದರೆ ಡೇಟ್ಗಳನ್ನು ಕೊಟ್ಟಿಲ್ಲ. 23-24ನೇ ಸಾಲಿನಲ್ಲಿ ನೀವು ಸ್ಕಾಲರ್ಶಿಪ್ ಪಡ್ಕೋಬೇಕಂದ್ರೆ ಇದು ಡೇಟ್ಗಳು. ಆಮೇಲೆ 24-25ನೇ ಸಾಲಿಂದು ಜೂನ್ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಜೂನ್ ನಂತರ ಕಾಲೇಜುಗಳು ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ಸ್ಟಾರ್ಟ್ ಆಗುತ್ತೆ, ಅವಾಗ ನೀವು 24-25ನೇ ಸಾಲಿನ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಆದರೆ ಒಂದು ವರ್ಷದ ನಿಮ್ಗೆ ಮಿಸ್ ಆಗುತ್ತೆ, ಅಂದರೆ 23-24 ಸಾಲಿನ ಮಿಸ್ ಆಗುತ್ತೆ ಜನರಲ್ ವಿದ್ಯಾರ್ಥಿಗಳಿಗೆ. ಬಟ್ ನೀವು ಇನ್ ಕೇಸ್ ರಿಕ್ವೆಸ್ಟ್ ಮಾಡ್ಕೊಳ್ರಿ, ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆಗೆ ಹೋಗಿ, ಮೈನಾರಿಟಿ ಇಲಾಖೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಸಮ್ ಬೋರ್ಡ್ ವತಿಯಿಂದ ನಮಗೆ ಬಂದಿಲ್ಲ, ಹೀಗಾಗಿ ನಮ್ಗೆ ಓಪನ್ ಮಾಡಿ ಕೊಡಿ ಅಥವಾ ನಮಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಬನ್ನಿ. ಅವ್ರೇನಾದರೂ 1 ದಿನ 2 ದಿನ ಟೈಮ್ ಕೊಟ್ಟರು ಕೊಡ್ಬೋದು ನಿಮಗೆ. ಸೊ ಅದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು.